ಮಾತಾಡಿ ಮಧ್ಯ ಮಧ್ಯ ಮಾತಾಡಬೇಡಿ. ಮೊಬೈಲ್ ಸೆಲೆಕ್ಟ್ ಮಾಡ್ಕೊಡಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇದನ್ನ ಸೋಷಿಯಲ್ ಮೀಡಿಯಾ ಲೈವ್ ಪ್ರೋಗ್ರಾಮ್ ಯಾಕೆ ಕೊಡ್ತಿದ್ದೀವಿ ಅಂತಂದ್ರೆ, ಇವತ್ತು RTO ಕಚೇರಿಗಳು ನಮ್ಮದು ಅಂತೇಳಿ ನಾವು ಬಾಯ್ ಪಡ್ಕೊಳ್ತೀವಿ. ಆದರೆ ಈ RTO ಕಚೇರಿ ನಮ್ಮದಲ್ಲ. ಇದು ಇವತ್ತು ಯಾವ ಕೆಲವು ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಲಂಚ ಕೊಟ್ಟು ನಾವು ಖರೀದಿ ಮಾಡ್ಕೊಂಡಿದ್ದೀವಿ RTO ಕಚೇರಿಗಳು ಅಂತೇಳಿ ಇವತ್ತು ವರ್ತಿಸ್ತಾ ಇದ್ದಾರೆ. ಈಗಾಗಲೇ ಉದಾಹರಣೆಗೆ ಜಯನಗರ RTO ಕಚೇರಿಯ RTO ಅಧಿಕಾರಿ ರಮೇಶ್ ಓಪನ್ ಆಗಿ ಅವರು ಮಾತಾಡ್ತಾರೆ, ನಾನು ಸಿಂಡಿಕೇಟ್ ಆಗಿದ್ದೀನಿ, ನಾನು ಸಿಂಡಿಕೇಟ್ ಅಧ್ಯಕ್ಷ, ನಾನು ಯಾರು ಏನು ಮಾಡೋಕ್ಕಾಗಲ್ಲ, ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ, 4.5 ಲಕ್ಷ ಕೋಟಿ ದುಡ್ಡು ಕೊಟ್ಟು ಬಂದಿದ್ದೀನಿ. ಅದಾಗಿ ನಾನು ನಿಮ್ಗೆ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ನಾನು ಪಬ್ಲಿಕ್ ಆಗಲಿ ಚಾಲಕರಿಗಾಗಲಿ ಮಾಡಕ್ ಬರೋದಿಲ್ಲ, ನಾನು ದುಡ್ಡು ಕೊಟ್ಟರೆ ಮಾತ್ರ ಮಾಡ್ತೀನಿ ಅಂತೇಳಿ ಆ ಅಯೋಗ್ಯ ಅಧಿಕಾರಿ ಇವತ್ತು ನೇರವಾಗಿ ಹೇಳೋ ರೀತಿಯಲ್ಲಿ ಬಂದಿದ್ದಾರೆ. ಅದಾಗಿ ಇವತ್ತು ನಾವು ಈ ಅಧಿಕಾರಿ ವಿರುದ್ಧವಾಗಿ ಸಾರಿಗೆ ಆಯುಕ್ತರಿಗೆ ದೂರು ಕೊಟ್ಟಿದ್ದೀವಿ. ಆ ದೂರಲ್ಲಿ ಕೊಡಬೇಕಾದ್ರೆ ನಾವು ಸಾರಿಗೆ ಆಯುಕ್ತರ ಜೊತೆ ಮಾತಾಡಿದಾಗ ಸಾರಿಗೆ ಆಯುಕ್ತರು ಹೇಳಿದ್ರು, ನಾವು ಇವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ತೀವಿ, ಸೂಕ್ತ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ನಾವು ಪ್ರಶ್ನೆ ಮಾಡ್ತಿರೋದು ಏನಪ್ಪಾ ಅಂತಂದ್ರೆ, ನಮ್ಮ ಪರವಾಗಿ ನಾವು ಕೊಡೋ ತೆರಿಗೆ ಹಣದಿಂದ ಜೀವನ ಮಾಡುವಂತ ಈ ವ್ಯಕ್ತಿಗಳು ಇವತ್ತು ನಮ್ಮದು ಆಫೀಸು, ನಾವು ದುಡ್ಡು ಕೊಟ್ಟು ಬಂದಿದ್ದೀವಿ ಅಂತ ಹೇಳ್ತಾರಲ್ಲ, ಇವತ್ತು ಯಾರು ದುಡ್ಡು ಕೊಟ್ಟಿದ್ದಾರೆ ಇವರು? ಯಾರು ದುಡ್ಡು ಕೊಟ್ಟಿದ್ದಾರೆ ಇವರು? 4.25 ಕೋಟಿ ಅಂತ ಹೇಳ್ತಾರೆ. 4.25 ಕೋಟಿ ಎಲ್ಲಿ ಬಂತು ಇವರಿಗೆ ದುಡ್ಡು ಕೊಡ್ಲಿಕ್ಕೆ? ತಿಂಗಳ ಸಂಬಳ 70-80 ಸಾವಿರ ತಗೊಂಡು ಇವರು 4.25 ಕೋಟಿ ಸಮೇತ ಅವ್ರು ಲಂಚ ಕೊಟ್ಟು ಬಂದಿದ್ದೀವಿ ಅಂತಂದ್ರೆ ಇವ್ರನ್ನ ಏನ್ ಹೇಳ್ಬೇಕು? ಅದಾಗಿ ಈ ಭ್ರಷ್ಟ ಅಧಿಕಾರಿಗಳನ್ನ ಸಾರಿಗೆ ಇಲಾಖೆ ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು, ಸರ್ಕಾರ ಸೂಕ್ತ ಕ್ರಮ ತಗೋಬೇಕು. ಯಾಕೆ ಅಂತಂದ್ರೆ ಇದ್ರ ವಿರುದ್ಧವಾಗಿ ನಾವು 1 ವಾರ ಮೊದಲು ಸಾರಿಗೆ ಮಂತ್ರಿ ಕಂಡು, ನೋಡಿ ಸ್ವಾಮಿ, ಈ ರೀತಿಯಾಗಿ ರಮೇಶ್ ಅನ್ನೋ ವ್ಯಕ್ತಿ ಜಯನಗರ RTO ಅಧಿಕಾರಿ ರಮೇಶ್ ಅವರು ಈ ರೀತಿಯೆಲ್ಲ ಮಾತಾಡ್ತಾರೆ, ಕೆಲಸಗಳನ್ನ ಸರಿಯಾಗಿ ಮಾಡಲ್ಲ, ಸಾರ್ವಜನಿಕರು ಸುತ್ತಾಡಿಸ್ತಾರೆ, ಕೆಲಸ ಮಾಡ್ಕೊಳ್ಳಿಕ್ಕೆ ಇನ್ನು ಮುಂದೆ ನೋಡ್ತಾರೆ. 2 ತಿಂಗಳು 3 ತಿಂಗಳು 4 ತಿಂಗಳು ಆದ್ರೆ ಕೆಲಸ ಮಾಡಲ್ಲ. ಇವ್ರು ಯಾರು ಕೆಲಸ ಮಾಡ್ತಾರೆ ಅನ್ನೋದನ್ನ ಪ್ರಶ್ನೆ ಮಾಡಿ ಹೇಳಿದಾಗ ಅಧಿಕಾರಿಗಳನ್ನ ಹೇಳ್ತೀನಿ ಹೋಗಿ ಅಂತ ಹೇಳಿದ್ರು ಸಾರಿಗೆ ಮಂತ್ರಿಗಳು. ಆದ್ರೆ ಇವತ್ತು ಅಧಿಕಾರಿ ಹೇಳ್ತಾನೆ, ನಾನು ಸಾರಿಗೆ ಮಂತ್ರಿಗಳಿಗೆ ಅಧಿಕಾರಿಗೆ 4.25 ಕೋಟಿ ಲಂಚ ಕೊಟ್ಟು ಬಂದಿದ್ದೀನಿ, ನನ್ನ ಯಾರು ಏನು ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾನೆ. ಆದ್ರೆ ಇವತ್ತು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಇವತ್ತು ಬಂದು ಸಾರಿಗೆ ಮಂತ್ರಿಗಳನ್ನ, ಸಾರಿಗೆ ಆಯುಕ್ತರನ್ನ ಬಂದು ಭೇಟಿ ಮಾಡಿ ಅವರಿಗೆ ಮನವಿ ಪತ್ರ ಕೊಟ್ಟು ಹೇಳಿದ್ದೀವಿ, ಆ ವ್ಯಕ್ತಿ ಸರಿ ಹೋಗ್ಬೇಕು, ತಿದ್ಕೋಬೇಕು, ಇಲ್ಲ ಅಂತಂದ್ರೆ ನಾವೇ ಸಹ ಅವರಿಗೆ ಬುದ್ಧಿ ಕಲಿಸಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಸಾರಿಗೆ ಆಯುಕ್ತರು ಅದನ್ನ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನೀವು ಹೇಳ್ತೀನ ನಾವು ಸ್ವೀಕಾರ ಮಾಡಿದ್ದೀವಿ, ನಾವು ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ, ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದಾಗಿ ಯಾವುದೇ RTO ಕಚೇರಿಗಳಲ್ಲಿ ಈ ಲಂಚದ ಭಾವನೆಗಳು ಉದ್ದೇಶಗಳು ಜಾಸ್ತಿ ಆದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ. ಯಾಕಂತಂದ್ರೆ ಇವತ್ತು ನಮ್ಮ ದುಡಿಮೆಯನ್ನ, ಆಟೋ ಚಾಲಕರ ದುಡಿಮೆಯನ್ನ, ಟ್ಯಾಕ್ಸಿ ಚಾಲಕರ ದುಡಿಮೆಯನ್ನ, ಅದೇ ರೀತಿ ಸಾರ್ವಜನಿಕ ದುಡಿಮೆಯನ್ನ ಪೋಲಾಗೋದಕ್ಕೆ, ಅದೇ ರೀತಿಯಲ್ಲಿ ಈ ತಿಮ್ಮಿಗಳು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಮುಂದಿನ ದಿನದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಈ ಅಧಿಕಾರಿ ವಿರುದ್ಧ ಹೋರಾಟಕ್ಕೆ ಹೋಗ್ಬೇಕಾಯ್ತು ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಜಾವೀದ್ ಅಹಮದ್, ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್, CITU. ನಮಸ್ಕಾರ. ಅದಲ್ಲದೆ ಇವತ್ತು ನಾವು ಆಟೋ ರಿಕ್ಷಾ ಏನು ಇವತ್ತು ವ್ಯಾಪಾರ ಕುಂಠಿತ ಆಗಿದೆ, ಆ ವಿಚಾರವಾಗೂ ಸಹ ಇವತ್ತು ಮಾತಾಡಿದ್ದೀವಿ. ಮುಖ್ಯವಾಗಿ ಇವತ್ತು ಕಂಪನಿ ಹೆಸರಿನಲ್ಲಿ ಊಬರ್, ಓಲಾ, ಇನ್ನಿತರೆ ಫ್ಲೀಟ್ ಕಂಪನಿಗಳ ಹೆಸರಿನಲ್ಲಿ ಸಾವಿರಾರು ಕಾರುಗಳನ್ನ ಇವತ್ತು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅಕ್ರಮವಾಗಿ. ಅದಕ್ಕೆ ಪರ್ಮಿಟ್ ಇರಲ್ಲ, ಏನಿಲ್ಲ. ಇವತ್ತು ಆ ಕಂಪನಿಗಳು ಇವತ್ತು 10 ರೂಪಾಯಿಂದ 12 ರೂಪಾಯಿ ಕಿಲೋಮೀಟರ್ ಓಡಿಸಿ ಇವತ್ತು ಆಟೋ ರಿಕ್ಷಾ ಚಾಲಕರು ಬೀದಿಗೆ ಬರುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಬೆಂಕಿ ಹಚ್ಚಿರುವಂತ ಘಟನೆಗಳು, ವಿಷ ತಗೊಂಡಿರುವಂತ ಘಟನೆಗಳು ಎಲ್ಲ ರೀತಿಯಲ್ಲೂ ನಡೀತಾ ಇವೆ. ಮುಂದಿನ ದಿನಗಳಲ್ಲಿ ಇದು ವ್ಯಾಪಾರ ಇಲ್ದಲೆ ದೊಡ್ಡ ಮಟ್ಟದಲ್ಲಿ ನಷ್ಟ ಅನುಭವಿಸಬೇಕಾದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಸಾರಿಗೆ ಇಲಾಖೆ ಏನು ದರ ನಿಗದಿ ಮಾಡಿದೆ, ಒಂದ್ ರೇಟು ಒಂದ್ ಟ್ಯಾಕ್ಸಿ ಒಂದ್ ರೇಟು, ಏನು ಒಂದು ನಗರ ಒಂದು ದರ ಅಂತ ಏನು ನಿಗದಿ ಮಾಡಿದೆ ಸಾರಿಗೆ ಏನು ಸರ್ಕಾರ, ಅದ್ರ ಭಾಗವಾಗಿ ಇವತ್ತು ಅದನ್ನ ತಗೊಳ್ಬೇಕು, ಆ ದರವನ್ನ ತಗೊಳ್ಬೇಕು. ಆಟೋ ರಿಕ್ಷಾ 18 ರೂಪಾಯಿ ಕಿಲೋಮೀಟರ್ ಇದೆ, 18 ರೂಪಾಯಿ ಕಿಲೋಮೀಟರ್ ತರ ತಗೊಳ್ಬೇಕಾಗುತ್ತೆ. ಅದೇ ರೀತಿ ಇಡೀ ಕರ್ನಾಟಕದಲ್ಲಿರುವಂತಹ ಟ್ಯಾಕ್ಸಿಗಳು ಇವತ್ತು ಬೆಂಗಳೂರು ನಗರದಲ್ಲಿ ಓಡ್ತಾ ಇವೆ. ಯಾವುದೇ ಪರ್ಮಿಟ್, ಅದು ಕರ್ನಾಟಕ ಪರ್ಮಿಟ್ ತಗೊಂಡು ಇವತ್ತು ಈ ಬೆಂಗಳೂರು ನಗರದಲ್ಲಿ ಎಲ್ಲ ಟ್ಯಾಕ್ಸಿಗಳು ಓಡ್ತಾ ಇವೆ. ನಮಗೆ ಯಾವ ರೀತಿಯಾಗಿ
ಬೆಂಗಳೂರು ನಗರದ ಪರ್ಮಿಟ್ ಇದೆ, ಅದೇ ರೀತಿ ಅವ್ರು ಪರ್ಮಿಟ್ ತಗೊಳ್ಬೇಕು. ಅದೇ ರೀತಿ ಟ್ಯಾಕ್ಸಿಗಳನ್ನು ಆಟೋ ರಿಕ್ಷಾಗೆ ಯಾವ ರೀತಿ ಸೀಲಿಂಗ್ ಆಗಿದೆ ಅದೇ ರೀತಿನೂ ಏನು ಸೀಲಿಂಗ್ ಮಾಡಬೇಕು. ಏನು ಟ್ಯಾಕ್ಸಿಗಳಿಗೂ ಸೀಲ್ ಮಾಡಬೇಕಾಗತ್ತೆ. ಸೀಲ್ ಅಂದ್ರೆ ನಿಗದಿ ಮಾಡಬೇಕಾಗುತ್ತೆ, ಇಷ್ಟೇ ಸಂಖ್ಯೆನಲ್ಲಿ ಇರಬೇಕು ಅನ್ನೋದು ರೀತಿಯಲ್ಲಿ ಬಿಬಿಎಂಪಿ ವ್ಯಾಪ್ತಿನಲ್ಲಿ ಜಿಬಿ ಏನಾಗಿದೆ ಆ ವ್ಯಾಪ್ತಿನಲ್ಲಿ ಪರ್ಮಿಟ್ ತಗೊಳ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಓಡುವಂತ ಗಾಡಿಗಳು ಇಲ್ಲೇ ಓಡಿ ನಮ್ಮ ವೃತ್ತಿಗೂ ಸಹ ಇವತ್ತು ಸಂಚಕಾರ ತರ್ತಾ ಇದೆ. ಹಾಗಾಗಿ ನಾವಿವತ್ತು ವ್ಯಾಪಕವಾಗಿ ಕುಂಠಿತ ಆಗ್ತಿದೆ. ಮುಖ್ಯವಾಗಿ ಈ ಅನ್ಯ ಭಾಷಿಗರು ಬಂದಿರುವಂತದ್ದು, ಅದೇ ರೀತಿ ನಮಗೆ ಉಚಿತ ಬಸ್ಗಳಿಂದ ಮತ್ತೆ ಮೆಟ್ರೋ ಇನ್ನಿತರೆ ಎಲ್ಲ ಇದರಿಂದನೂ ಇವತ್ತು ವ್ಯಾಪಾರ ಕುಂಠಿತ ಆಗ್ತಿದೆ. ಆ ಕಾರಣದಿಂದ ಬೈಕ್ ಟ್ಯಾಕ್ಸಿಗಳಿಂದ ಕುಂಠಿತ ಆಗ್ತಾ ಇದೆ. ಈ ಕಾರಣದಿಂದ ಇವತ್ತು ಸರ್ಕಾರ ಗಮನ ಹರಿಸಬೇಕು ಅಂತ ನಾವು ಹೇಳಿದೀವಿ. ಅದಕ್ಕೆ ಸರ್ಕಾರ ಏನು ಕಮಿಷನರು ಸ್ಪಂದಿಸಿ ನಾವು ಇವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇವ್ರೇನಾದ್ರೂ ತಗೊಳ್ಳಿಲ್ಲ ಅನ್ನೋದಾದ್ರೆ ಉಗ್ರ ಸ್ವರೂಪದ ಹೋರಾಟಕ್ಕೆ ನಾವು ಇಳಿಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಾರಿಗೆ ಇಲಾಖೆ ಅದೇ ರೀತಿ ಬಸ್ಗಳಲ್ಲಿ ಇವತ್ತು ನಿನ್ನೆ ನಡೆದಂತ ಘಟನೆ, ಮುಖ್ಯವಾಗಿ ಏನು ಬಸ್ಸು ಚಿತ್ರದುರ್ಗದಲ್ಲಿ ಹೈವೇನಲ್ಲಿ ಏನು ಬೆಂಕಿ ಅನಾಹುತ ಆಗ್ತು, ಇದಕ್ಕೆ ಮುಖ್ಯ ಕಾರಣ ಇವತ್ತು ಲಗೇಜ್ಗಳನ್ನ ಸಾಗಿಸ್ತಾ ಇರುವಂತದ್ದು. ಮೇಲೆ ಮತ್ತೆ ಕೆಳಗೆ ಬಸ್ಗಳಲ್ಲಿ ವಿಪರೀತವಾದಂತ ಲಗೇಜ್ಗಳನ್ನ ಸಾಗಿಸ್ತಾ ಇದ್ದಾರೆ. ಆ ಕಾಳಜಿಯಿಂದ ಇವತ್ತು ಜೀವಂತವಾಗಿ ದಹನ ಮಾಡ್ತಾ ಇದ್ದಾರೆ. ಸರ್ಕಾರನೇ ಇವತ್ತು ಜೀವಂತವಾಗಿ ದಹನ ಮಾಡ್ತಾ ಇದ್ದಾರೆ ಪ್ರಯಾಣಿಕರನ್ನ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಈ ಬಸ್ಗಳ ಮೇಲೆ ಕೆಳಗೆ ಮತ್ತು ಮೇಲೆ ಆ ರೀತಿಯಾದಂತ ಲಗೇಜ್ಗಳನ್ನ ನೀವು ಸಾಗಿಸಕ್ಕೆ ಅನುಮತಿ ಕೊಡಬಾರದು ಅಂತ ಹೇಳಿ ಎಚ್ಚರಿಕೆನೂ ಸಹ ಇವತ್ತು ಕೊಟ್ಟಿದ್ದೀವಿ ಆ ಕಾಳಜಿಯಿಂದ. ಹಾಗಾಗಿ ಸರ್ಕಾರ ಕೂಡಲೇ ಇದೆಲ್ಲದ್ರ ಬಗ್ಗೆ ಗಮನ ಹರಿಸಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡಕ್ಕೆ ಇವತ್ತು ನಾವೆಲ್ಲ ಸೇರಿ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಇಂದ ಸೇರಿ ನಾವು ಒತ್ತಾಯ ಮಾಡಿದ್ದೀವಿ. ಸಿಎನ್ ಶ್ರೀನಿವಾಸ್, ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಅಧ್ಯಕ್ಷರು. ನಮಸ್ಕಾರ.